ನೀಡಿತು. ಕಾಮ್ರೇಡ್ ಮಂಜುನಾಥ್ ರವರು ತುಂಬಾ ಅದ್ಭುತವಾಗಿ ಮಾತನಾಡಿರು. ತಾವೆಲ್ಲ ಕೇಳಿದಿರಾ. ಏನು ಸಂಸ್ಥೆ ನಡೆದು ಬಂದ ದಾರಿ, ನಮ್ಮ ಸಂಕಷ್ಟಗಳು, ಈ ಎಲ್ಲ ಅಂಶಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರೆ. ನಾನು ಕೊನೆಯದಾಗಿ 2 ಅಂಶಗಳನ್ನು ಮಾತ್ರ ತಿಳಿಸ್ತೀನಿ. ಏನು ಅಂತ ಅಂದ್ರೆ, ಅನಂತ ಸುಬ್ಬರಾವ್ ಆಶಯ ಏನು, ನೌಕರರ ಒಂದು ಭಾವನೆಯನ್ನ ನೀಗಿಸಿ ನೌಕರರು ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಆಶಾಭಾವನೆಯನ್ನು ಹೊಂದಿದ್ರು. 29ನೇ ತಾರೀಕು ಒಂದು ಸಮಾವೇಶ ಅಥವಾ ಪ್ರತಿಭಟನಾ ಸಭೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯಲಿಲ್ಲ. ಕಾರಣ ನಿಮ್ಗೆಲ್ಲ ಗೊತ್ತಿದೆ. ಆ ಒಂದು ಸಭೆ ಮುಂದಿನ ದಿನಗಳಲ್ಲಿ ಆಯೋಜಿಸ್ತೀವಿ ಅಂತಕ್ಕಂಥ ಮಾತನ್ನ ಶ್ರೀ ಮಂಜುನಾಥ್ ರವರು ಹೇಳಿದ್ದಾರೆ. ಆ ಸಭೆ ಯಾವತ್ತೇ ನಡೀಲಿ, ನಮ್ಮ 4 ಸಾರಿಗೆ ನಿಗಮಗಳ ನಿವೃತ್ತ ನೌಕರರು ನಾವು ಎಲ್ಲರೂ ಕೂಡ ಬಂದು ಭಾಗವಹಿಸ್ತೇವೆ. ಅದು ನಮ್ಮ ಹೋರಾಟ. ಅದು ಯಾಕೆ ಅಂತ ಅಂದ್ರೆ, EPS ನಿವೃತ್ತರು ಕೇವಲ 2002, 2003 ಅಥವಾ 10, 15, 24ರಲ್ಲಿ ರಿಟೈರ್ ಆಗಿದ್ದಾರೆ ಅಂತ ಅಲ್ಲ. KSRTC ಅಂದ್ರೆ ಕರ್ನಾಟಕದಾದ್ಯಂತ ನಾವು KSRTC ನಿವೃತ್ತ ನೌಕರರು ಅಂತಕ್ಕಂಥದ್ದು ಹೆಮ್ಮೆ ಇದೆ ನಮಗೆ. ನಾವೆಲ್ಲರೂ ಕೂಡ ಒಂದೇ. ನಾವೆಲ್ಲರೂ ಕುಟುಂಬದ ಸದಸ್ಯರಿದ್ದಾಗೆ. ನಮ್ಮ ಎಲ್ಲ ಸಂಕಷ್ಟಗಳು ಇನ್ನ ಮುಂದಿನ ದಿನಗಳಲ್ಲಿ ಕೇವಲ ಪಿಂಚಣಿ ಹೋರಾಟದ ಜೊತೆಗೆ ನಮ್ಮ 38 ತಿಂಗಳ ಅರಿಯರ್ಸು ಮತ್ತೆ ಸೆಟಲ್ಮೆಂಟು, ಈ ಅಂಶಗಳನ್ನು ಕೂಡ ನಮ್ಮ ಹೋರಾಟದಲ್ಲಿ ಅದನ್ನ ಭಾಗವಾಗಿ ತಗೊಳ್ತಾ ಇದ್ವಿ ನಾವು. ಯಾವುದೇ KSRTC ನೌಕರರಿಗೆ KSRTC ಅನ್ಯಾಯ ಆದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ತಾವೆಲ್ಲರೂ ಸಿದ್ಧ ಇದ್ದಿರತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಏನು ಸರ್ಕಾರ, ರಾಜ್ಯ ಸರ್ಕಾರವೇ ಆಗಲಿ ಕೇಂದ್ರ ಸರ್ಕಾರದೇ ಆಗಲಿ, ನಮ್ಮ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ. ಇವತ್ತಿನ ಬಜೆಟ್ ಅಧಿವೇಶನ ನಾವು ಎದುರು ನೋಡ್ತಾ ಇದ್ದೇವೆ. ಒಂದು ವೇಳೆ ಶ್ರೀಮತಿ ನಿರ್ಮಲಾ ಸೀತಾರಾಮ್ ರವರು ಯಾವುದೇ ಕಾರಣದಿಂದ ಆಗಲಿ ನಮ್ಮ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅಂತ ಅಂದ್ರೆ, ನಮ್ಮ ಉಗ್ರ ಹೋರಾಟ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲ ಸಾರಿಗೆ ನಿವೃತ್ತ ನೌಕರರು, ಎಲ್ಲ ನಿವೃತ್ತ ವಿವಿಧ ಕಂಪನಿ ಕಾರ್ಖಾನೆಗಳ ಎಲ್ಲ ನಿವೃತ್ತರು ಭಾಗವಹಿಸ್ತೀವಿ. ನಾವು ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಅದ್ಭುತವಾದ ಒಂದು ಉಗ್ರ ಹೋರಾಟವನ್ನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ. ತಾವೆಲ್ಲರಿಗೂ ಕೂಡ ಧನ್ಯವಾದಗಳು. ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ. ಎಲ್ರಿಗೂ ನಮಸ್ಕಾರ.